ಗೊತ್ತಾ ನಿನಗೆ, ನಮ್ಮ ಹಾಗೆ ಸುಂದರ್ ಮತ್ತು ಸವಿತಾ ಪರಸ್ಪರ ತುಂಬಾ ಪ್ರೀತಿಸುತ್ತಿದ್ದರು. ಆಮೇಲೆ ಏನಾಯ್ತು? ಹಾಗಿರುವಾಗ ಸವಿತಾಗೆ ಅವರ ತಂದೆ ತಾಯಿ ಬೇರೊಂದು ವರ ಹುಡುಕಿದರು. ಆಮೇಲೆ ಸವಿತಾ ಮದುವೆಗೆ ಒಪ್ಪಿದಳು. ಸುಂದರಿಗೆ ಮೋಸ ಮಾಡಿದಳು. ಅಷ್ಟೇ, ಹೊಸದಾಗಿ ಬಂದ ವರನೊಂದಿಗೆ ಮದುವೆ ಆಗಲು ಒಪ್ಪಿದಳು. ಛೆ ಛೆ, ಎಂತಹ ಅನ್ಯಾಯ! ಸುಂದರನ ಬಗ್ಗೆ ನೆನಪು ಮಾಡಿಕೊಂಡ್ರೆ ನನಗೆ ಭಯವಾಗುತ್ತದೆ. ಅದ್ಯಾಕೆ? ನಿನಗೂ ಹಾಗೆ ಬೇರೆ ವರ ಬಂದು ಮದುವೆ ಮಾಡಿಕೊಡು ಎಂದರೆ ಏನಾಗಬಹುದು ಅಂತ. ಬಂದರೆ ಬರಲಿ, ನಾನು ಒಪ್ಪಬೇಕಲ್ಲ. ಬರುವ ವರ ನನಗಿಂತಲೂ ಚೆನ್ನಾಗಿದ್ದು ಹಣಕಾಸಿನ ಸ್ಥಿತಿ ಚೆನ್ನಾಗಿದ್ದರೆ ನೀನು ಏನು ಮಾಡ್ತೀಯಾ? ಅವನು ಏನೇ ಆಗಿದ್ದರೂ ನಾನು ಬೇರೆಯೊಬ್ಬರನ್ನು ಪ್ರೀತಿಸುತ್ತಿದ್ದೇನೆ, ಆದುದರಿಂದ ನನ್ನನ್ನು ತಂಗಿ ಎಂದು ತಿಳಿದು ಆಶೀರ್ವಾದ ಮಾಡು ಅಂತೀನಿ. ಅಂದ ಹಾಗೆ ನನಗೆ ಮಾತ್ರವಲ್ಲ, ನಿಮಗೂ ಬೇರೆ ಹುಡುಗಿಯ ಕಡೆಯ ಸಂಬಂಧ ಹುಡುಕಿಕೊಂಡ್ಬಂದರೆ ಏನು ಹೇಳ್ತೀರಿ? ಅದು ನಿಜ. ಆ ಹುಡುಗಿ ನನಗಿಂತಲೂ ನೋಡಲು ಸುಂದರಿಯಾಗಿದ್ದು ಮನೆಯವರು ಹೆಚ್ಚು ಅನುಕೂಲಸ್ಥರಾಗಿದ್ದರೆ ಏನು ಹೇಳ್ತೀರಿ? ಮದುವೆ ಒಪ್ಪುತ್ತಿರ್ತಾನೆ. ನನ್ನನ್ನು ಒಬ್ಬ ಅಣ್ಣನೆಂದು ತಿಳಿದುಕೋ ಅಂತೀನಿ. ಆ ಹುಡುಗಿ ಹಾಗೆ ತಿಳಿಯಲು ಒಪ್ಪದಿದ್ದರೆ ಅದಕ್ಕೆ ನಾನು ಅವಳಿಗೆಲ್ಲ ಹೇಳೋದು, ನಿನಗೆ ತಾನೇ. ಏನು ಹೇಳ್ತಿದ್ದೀರಿ? ಮನಸ್ಸಿನ ಭಾವನೆ ಹೇಳ್ತಾ ಇದ್ದೀನಿ. ನಿನ್ನನ್ನು ನಂಬಿದರೆ ನಾನು ಹಾಳಾಗ್ತೀನಿ ಅಷ್ಟೇ. ಹೌದೌದು, ಇಂತಹ ಜನರ ಮಾತು ಕೇಳಿದರೆ ಸರ್ಕಾರ ನಡೆಸುವಂತಹ ದೊಡ್ಡ ದೊಡ್ಡ ನಾಯಕರ ಮಾತಿನಂತಿದೆ. ಯಾರನ್ನೂ ಯಾರೂ ನಂಬಬಾರದು. ರಾಜಕೀಯ, ಎಲ್ಲವೂ ರಾಜಕೀಯ. ಬರ್ತೇನೆ. ನಮ್ಮಿಬ್ಬರ ಕತೆ ಕೇಳಿದ್ರಲ್ಲ, ಈ ಕತೆ ನಿಮಗೆ ಇಷ್ಟವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಧನ್ಯವಾದ. ಹೌದೌದು, ಧನ್ಯವಾದ.